ನಿಮ್ಮ ಸರ್ಕಾರದ ಅವಧಿಯಲ್ಲಿ ಸಮಾಜ ಕಲ್ಯಾಣ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ ಇದ್ದಂಥ ಅವಧಿಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಅಕ್ರಮ ಆಗಿದೆ ಅಂತೇಳಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂಥ ಮಾಜಿ ಸಚಿವರು ಮಾಜಿ ಅಧ್ಯಕ್ಷರಾಗಿದ್ದ ಗೂಳಿಹಟ್ಟಿ ಶೇಖರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸರ್ಕಾರ ಇದನ್ನು ಗಂಭೀರ ಪರಿಗಣನೆ ಮಾಡಿ SITಗೆ ವಹಿಸಲಿಕ್ಕೆ ತೀರ್ಮಾನ ಮಾಡಿದೆ. ಇದನ್ನು ಕೂಡ ತಾವು ಸ್ವಾಗತ ಮಾಡ್ತೀರಾ ಸರ್? ಆರಾಮ್ಸೆ. ಗೂಳಿಹಟ್ಟಿ ಶೇಖರ್ ಈಗ ನಮ್ಮ ಪಾರ್ಟಿಯಲ್ಲೂ ಇಲ್ಲ, ನಮ್ಮ ಪಾರ್ಟಿಯಿಂದ ಸಸ್ಪೆಂಡ್ ಆಗಿದ್ದಾರೆ. ಹಿಂದೆನೂ ಕೂಡ ಅವರ ಆಪಾದನೆ ಮಾಡಿದರು, ಅದಾದಮೇಲೆ ಅವರೇನು ಸದ್ದೆ ಎತ್ತಿಲ್ಲ. ಅದರಿಂದ ಈಗ ನಾನು ಹೇಳ್ತಾ ಇದ್ದೀನಿ, ಈ ನಿಗಮದಲ್ಲಿ ಏನೇನಾಗಿದೆ ವ್ಯವಹಾರ ಅದೆಲ್ಲವನ್ನ ಕೊಡಿ ತನಿಖೆಗೆ. ಯಾರು ಬೇಡ ಅಂದರು? ಬೋವಿ ನಿಗಮದ SIT ತನಿಖೆ ಕೊಟ್ಟರು ಸ್ವಾಗತ ಮಾಡ್ತೀವಿ. ಯಾವುದೇ ತನಿಖೆ ಕೊಟ್ಟರು ಕೂಡ ನಾವು ಸ್ವಾಗತ ಮಾಡ್ತೀರಿ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಇದು ಚೆಕ್ಕಲ್ಲಿ ದುಡ್ಡು ಹೊಡೆಯುವಂಥದ್ದನ್ನ ಫಸ್ಟ್ ಟೈಮ್ ದೇಶಕ್ಕೆ ಕಲಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಬೇರೆ ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ದುಡ್ಡು ಹೊಡೆಯೋದು ಇಡೀ ದೇಶಕ್ಕೆ ಒಂದು ಮಾಡಲ್ ಅಂತ ಹೇಳಿದರು ಕಾಂಗ್ರೆಸ್ ಅವರು. ನಮ್ಮ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ಮಾಡಲ್ಲು ಅಂತ ಹೇಳಿದರು. ಇದೇ ಮಾಡಲನ್ನು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ ಆ ರಾಜ್ಯಗಳು ಈ ಮಾಡಲ್ನೇ ಉಪಯೋಗಿಸ್ಕೊಳ್ಳಿ. ಚೆಕ್ಕಲ್ಲಿ ದುಡ್ಡು ಹೊಡೆಯೋದು ಹೆಂಗೆ, ಚೆಕ್ಕಲ್ಲಿ ದುಡ್ಡು ಮೋಸ ಮಾಡೋದು ಹೆಂಗೆ, ಚೆಕ್ಕಲ್ಲಿ ದಲಿತರ ಹಣವನ್ನು ಲೂಟಿ ಮಾಡೋದು ಹೆಂಗೆ ಅಂತೇಳಿ ಇಡೀ ದೇಶದ ಎಲ್ಲೆಲ್ಲಿ ಕಾಂಗ್ರೆಸ್ ರಾಜ್ಯ ಇದೆ ಆ ರಾಜ್ಯಗಳಿಗೆಲ್ಲ ಇವರು ಟ್ರೈನಿಂಗ್ ಕೊಡಲಿ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಸಮಾಜ ಕಲ್ಯಾಣ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ ಇದ್ದಂಥ ಅವಧಿಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಅಕ್ರಮ ಆಗಿದೆ ಅಂತೇಳಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂಥ ಮಾಜಿ ಸಚಿವರು ಮಾಜಿ ಅಧ್ಯಕ್ಷರಾಗಿದ್ದ ಗೂಳಿಹಟ್ಟಿ ಶೇಖರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸರ್ಕಾರ ಇದನ್ನು ಗಂಭೀರ ಪರಿಗಣನೆ ಮಾಡಿ SITಗೆ ವಹಿಸಲಿಕ್ಕೆ ತೀರ್ಮಾನ ಮಾಡಿದೆ. ಇದನ್ನು ಕೂಡ ತಾವು ಸ್ವಾಗತ ಮಾಡ್ತೀರಾ ಸರ್? ಆರಾಮ್ಸೆ. ಗೂಳಿಹಟ್ಟಿ ಶೇಖರ್ ಈಗ ನಮ್ಮ ಪಾರ್ಟಿಯಲ್ಲೂ ಇಲ್ಲ, ನಮ್ಮ ಪಾರ್ಟಿಯಿಂದ ಸಸ್ಪೆಂಡ್ ಆಗಿದ್ದಾರೆ. ಹಿಂದೆನೂ ಕೂಡ ಅವರ ಆಪಾದನೆ ಮಾಡಿದರು, ಅದಾದಮೇಲೆ ಅವರೇನು ಸದ್ದೆ ಎತ್ತಿಲ್ಲ. ಅದರಿಂದ ಈಗ ನಾನು ಹೇಳ್ತಾ ಇದ್ದೀನಿ, ಈ ನಿಗಮದಲ್ಲಿ ಏನೇನಾಗಿದೆ ವ್ಯವಹಾರ ಅದೆಲ್ಲವನ್ನ ಕೊಡಿ ತನಿಖೆಗೆ. ಯಾರು ಬೇಡ ಅಂದರು? ಬೋವಿ ನಿಗಮದ SIT ತನಿಖೆ ಕೊಟ್ಟರು ಸ್ವಾಗತ ಮಾಡ್ತೀವಿ. ಯಾವುದೇ ತನಿಖೆ ಕೊಟ್ಟರು ಕೂಡ ನಾವು ಸ್ವಾಗತ ಮಾಡ್ತೀರಿ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಇದು ಚೆಕ್ಕಲ್ಲಿ ದುಡ್ಡು ಹೊಡೆಯುವಂಥದ್ದನ್ನ ಫಸ್ಟ್ ಟೈಮ್ ದೇಶಕ್ಕೆ ಕಲಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಬೇರೆ ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ದುಡ್ಡು ಹೊಡೆಯೋದು ಇಡೀ ದೇಶಕ್ಕೆ ಒಂದು ಮಾಡಲ್ ಅಂತ ಹೇಳಿದರು ಕಾಂಗ್ರೆಸ್ ಅವರು. ನಮ್ಮ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ಮಾಡಲ್ಲು ಅಂತ ಹೇಳಿದರು. ಇದೇ ಮಾಡಲನ್ನು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ ಆ ರಾಜ್ಯಗಳು ಈ ಮಾಡಲ್ನೇ ಉಪಯೋಗಿಸ್ಕೊಳ್ಳಿ. ಚೆಕ್ಕಲ್ಲಿ ದುಡ್ಡು ಹೊಡೆಯೋದು ಹೆಂಗೆ, ಚೆಕ್ಕಲ್ಲಿ ದುಡ್ಡು ಮೋಸ ಮಾಡೋದು ಹೆಂಗೆ, ಚೆಕ್ಕಲ್ಲಿ ದಲಿತರ ಹಣವನ್ನು ಲೂಟಿ ಮಾಡೋದು ಹೆಂಗೆ ಅಂತೇಳಿ ಇಡೀ ದೇಶದ ಎಲ್ಲೆಲ್ಲಿ ಕಾಂಗ್ರೆಸ್ ರಾಜ್ಯ ಇದೆ ಆ ರಾಜ್ಯಗಳಿಗೆಲ್ಲ ಇವರು ಟ್ರೈನಿಂಗ್ ಕೊಡಲಿ.